ಇನ್ನು ಈ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಮೊಟ್ಟೆ ಕಲ್ಲೆಸೆಯೋದು ಕಾಂಗ್ರೆಸ್ನ ಸಂಸ್ಕೃತಿ ಅಂತ ಹೇಳಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ತನ್ನ ಮೂಲ ಸಂಸ್ಕೃತಿಯನ್ನ ಪ್ರದರ್ಶನ ಮಾಡ್ತಾ ಇದೆ. ಈ ರೀತಿ ಮೊಟ್ಟೆ ಎಸೆಯೋದು, ಕಲ್ಲೆಸೆಯೋದು ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಸಂಸ್ಕೃತಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು. ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಆಗಬೇಕು ಅಂತ ಹೇಳಿ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನೋಡೋಣ, ನಾನು ಒಂದು ಮಾತು ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಪ್ರಜಾತಂತ್ರದಲ್ಲಿ ಹೋರಾಟ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ, ಪ್ರತಿಭಟನೆ ಇದು ಹಕ್ಕು, ನಮ್ಮ ಹಕ್ಕು. ಆದರೆ ಮೊಟ್ಟೆ ಹೊಡೆಯೋ ಸಂಸ್ಕೃತಿ, ಕಲ್ಲು ಹೊಡೆಯೋ ಸಂಸ್ಕೃತಿ ಇದು ಕಾಂಗ್ರೆಸ್ನ ಸಂಸ್ಕೃತಿ. ಇದನ್ನು ರಾಜ್ಯದ ಜನ ಒಪ್ಪಲ್ಲ. ಅರೆ ಬೇಡಿಕೆಗಳು ಇಟ್ಕೊಂಡು ನ್ಯಾಯಸಮ್ಮತ ಹೋರಾಟ ಮಾಡಿದರೆ ಕಾಂಗ್ರೆಸ್ಸಿನ ಮುಖಂಡರು ನಾಚಿಕೆ ಆಗಬೇಕು. ನೋಡೋಣ, ನಾನು ಒಂದು ಮಾತು ಕಾಂಗ್ರೆಸ್ಸಿನ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ರೆಹಮಾನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಕೇವಲ ಬಿ ಪಿ ಹರೀಶ್ ಅವ್ರ ಮೇಲೆ ಮಾತ್ರವಲ್ಲ, ಅಶ್ವಥ್ ನಾರಾಯಣ ಅವ್ರ ಮೇಲೂ ಕೂಡ ಮೊಟ್ಟೆ ಎಸೆತ ಆಗಿದೆ ಅನ್ನೋ ವಿಚಾರ ಅಲ್ಲಿಗೆ ಕಂಪ್ಲೀಟ್ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ರಾಜ್ಯದಲ್ಲಿ. ಹೌದು ಸ್ಮಿತಾ, ಏಕೆಂದ್ರೆ ಇದು ನೀಟ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹೋರಾಟ ಯಾವತ್ತಿದ್ರೂ ವಿದ್ಯಾರ್ಥಿಗಳ ಪರವಾಗಿ ಇರಬೇಕು. ಇದು ಕಂಪ್ಲೀಟ್ ಆಗಿ ತಿರುವು ಪಡೆದುಕೊಂಡಿದೆ ಅನ್ನುವಂಥದ್ದು ಈ ಒಂದು ಮೊಟ್ಟೆ ಎಸೆತದಿಂದಲೇ ಹೊರನೋಟಕ್ಕೆ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಕಮಿಷನರ್ ಕಚೇರಿಗೆ ಭೇಟಿ ನೀಡಿ, ಕಮಿಷನರ್ ಕಚೇರಿಗೆ ಕೂಡ ಯಾರು ಮೊಟ್ಟೆಯನ್ನ ಎಸೆದ್ರು, ಹಲ್ಲೆಯನ್ನ ಮಾಡಿದ್ರು ಅಂದ್ರೆ ಏನು ಹರಿಹರದ ಶಾಸಕ ಆಗಿರುವಂತಹ ಬಿ.ಪಿ. ಹರೀಶ್ ಅವರಿಗೂ ಕೂಡ ತಲೆಯ ಭಾಗದಲ್ಲಿ ಮತ್ತೆ ಅವರ ಬೆನ್ನ ಹಿಂದೆ ಕಂಪ್ಲೀಟ್ ಆಗಿ ಮೊಟ್ಟೆಯ ಒಂದು ಕಲೆ ಮುಳುಗಿದೆ. ಅಂದ್ರೆ ಅವ್ರಿಗೂ ಕೂಡ ಮೊಟ್ಟೆ ಎಸೆದಿದ್ದಾರೆ. ಮತ್ತೆ ಮಾಜಿ ಡಿ ಸಿ ಆಗಿರುವಂತಹ ಅಶ್ವಥ್ ನಾರಾಯಣ್ಗೂ ಕೂಡ ಅವ್ರಿಗೂ ಕೂಡ ಮೊಟ್ಟೆಯಿಂದ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ದೊಣ್ಣೆಯಿಂದನೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಅವರು ಕಮಿಷನರ್ ಕಚೇರಿ ಎದುರು ಕೂಡ ಮಾಡಿದ್ರು. ಅಂದ್ರೆ ಸಾಕಷ್ಟು ಜನರು ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಮೊಟ್ಟೆಯನ್ನ ಎಸೆದು ಹಲ್ಲೆ ಮಾಡಿರುವಂತಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕಮಿಷನರ್ ಕಚೇರಿಗೆ ಭೇಟಿ ನೀಡಿ ಸೀಮಂತ್ ಕುಮಾರ್ ಅವರಿಗೆ ದೂರನ್ನ ನೀಡಿದ್ದಾರೆ. ಅಂದ್ರೆ 10 ಗಂಟೆ ಒಳಗಡೆ ಅವರನ್ನ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಈ ಗೂಂಡಾ ರಾಜಕಾರಣ ಏನ್ ನಡೀತಾ ಇದೆ ಅಂದ್ರೆ ಕೊತ್ವಾಲ್ ಅವರ ಶಿಷ್ಯ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಒಂದು ಆರೋಪವನ್ನ ವಿಪಕ್ಷ ನಾಯಕರು ಕೂಡ ಮಾಡಿದ್ರು. ಈ ರೀತಿಯಾಗಿ 10 ಗಂಟೆ ಒಳಗಡೆ ಅವರನ್ನ ಬಂಧಿಸಿ ಅರೆಸ್ಟ್ ಮಾಡದೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಮತ್ತೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾವು ಏನು ವಿಧಾನಸೌಧದಲ್ಲಿರುವಂತಹ ಗಾಂಧಿ ಪ್ರತಿಮೆ ಎದುರುಗಡೆ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರಕ್ಕೆ ಮಾತ್ರ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನ ಸಿಗ್ತಾ ಇದೆ. ಪೊಲೀಸರು ಕೂಡ ಆ ಒಂದು ಹಲ್ಲೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿಲ್ಲ. ದೆಹಲಿಯಲ್ಲೇ ಇದ್ದು ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇವರಿಗೆ ಸಂದೇಶವನ್ನ ಕೊಟ್ಟು ಈ ರೀತಿ ಹಲ್ಲೆ ಮಾಡಲಿ ಅಂತ ಹೇಳಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ವಿಪಕ್ಷ ನಾಯಕರವರು ಮಾಡಿದ್ರು. ಅಂದ್ರೆ ಸಾಕಷ್ಟು ಜನರು ಆ ಒಂದು ಪ್ರತಿಭಟನೆಯಲ್ಲಿ ನಿರತರಾದಂತಹ ಸಂದರ್ಭದಲ್ಲಿ ಮೊಟ್ಟೆಯನ್ನ ಎಸೆದು ಅಂದ್ರೆ ನಾವು ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿದ್ವಿ, ಆದ್ರೆ ಈ ರೀತಿ ಕಾಂಗ್ರೆಸ್ ಸರ್ಕಾರ ಗೂಂಡಾ ರೀತಿ ವರ್ತನೆ ಮಾಡಿದ್ದು ಯಾಕೆ? ಹಾಗಾಗಿ ಆ ಪ್ರತಿಭಟನೆ ಮಾಡಿದಂತಹ ಪ್ರತಿಯೊಬ್ಬರು ಕೂಡ ಬಂಧಿಸಿ ಸರಿಯಾದಂತಹ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಒಂದು ಒತ್ತಾಯ ಆಗಿದೆ ಅಂತ ಹೇಳ್ಬೋದು ಸ್ಮಿತಾ. ಧನ್ಯವಾದ ರೆಹಮಾನ್ ಮಾಹಿತಿಗಾಗಿ.